ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ಲಾಗ್ಸ್. ಇವತ್ತು ಫ್ರೈಡೇ ಆಗಿದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಫ್ರೈಡೇ ಎಲ್ಲ ಕೆಲಸ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇವತ್ತು ನಾನು ದೀಪ ಹಚ್ಚೋಕ್ಕೆ ಅಂದರೆ ನಿಂಬೆಹಣ್ಣು ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ 8 ವೀಕ್ಸ್ ಆಗಿತ್ತು. ಸೊ ಈ ವೀಕು ಹೋಗಿ ದೀಪ ಹಚ್ಚೋಕ್ಕೆ ಹೋಯ್ತು, 8ನೇ ವಾರ. ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಬೇಗ ರೆಡಿಯಾಗಿ ಹೊರಟಿದ್ದೆ. ಇವತ್ತಿಗೆ ನಾನು 8 ವಾರದಿಂದ ನಿಂಬೆಹಣ್ಣು ದೀಪ ಹಚ್ಕೊಂಡು ಬಂದಿರೋದು. ಸೊ ಅದು ಮುಗಿಸ್ಕೊಂಡು ಹಾಗೆ ಹೋಗಿ ಜಶ್ವಿನ ಸ್ಕೂಲಿಂದ ಕರ್ಕೊಂಡು ಬಂದೆ. ಅವಳು ಬಂದಮೇಲೆ ಮಾರ್ನಿಂಗ್ ಅವಳಿಗೆ ಸ್ನಾನ ಮಾಡಿಸಿರಲಿಲ್ಲ, ಚಳಿ ಇತ್ತು, ತಲೆಗೆ ಸ್ನಾನ ಮಾಡಿಸ್ಬೇಕಿತ್ತು ಅಂತ. ಸೊ ಅದಕ್ಕೆ ಮತ್ತೆ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಸ್ನಾನ ಮಾಡಿಸಿ ಇದ್ದೆ. ಅವಳು ಆಚೆ ಹೋಗಿ ಆಟ ಆಡ್ತಿದ್ದಾಳೆ. ಇದಾದಮೇಲೆ ಈವ್ನಿಂಗು ಇವತ್ತು ನಮ್ಮ ಭಾವನ ಮಗಳದ್ದು ಬರ್ಡೇ ಇತ್ತು. ಸೊ ಈವ್ನಿಂಗ್ ನಾನು ಜಶ್ವಿ ನಮ್ಮ ಮನೆಯವರೆಲ್ಲ ಅಲ್ಲಿ ಹೋಗಿದ್ವಿ. ನೋಡಿ, ಹೋದ ತಕ್ಷಣ ಇವರಿಬ್ಬರು ಆಟ ಆಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇವರಿಬ್ಬರು ಒಬ್ರು ತುಂಬಾ ಇಷ್ಟಪಡ್ತಾರೆ, ಬಟ್ ಅಷ್ಟೇ ಫೈಟ್ ಮಾಡ್ತಾರೆ. ಒಬ್ರ ಹತ್ರ ಏನಿದೆ ಬೇಕೋ ಅದೇ ಇನ್ನೊಬ್ರಿಗೂ ಬೇಕು. ನೋಡಿ, ಜಶ್ವಿಗೆ ಕೇಕ್ ಮುಂದೆ ಇದೆ ಅಂತಂದರೆ ಕೇಕ್ನ ಬೇಗ ಕಟ್ ಮಾಡಿಬಿಡ್ಬೇಕು, ತಿನ್ಬಿಡ್ಬೇಕು ಅಷ್ಟೇ. ಇರಮ್ಮ ಬೇಡ ಬೇಡ ಅಂತಿದ್ರು ಕಟ್ ಮಾಡೋದ್ರಲ್ಲೇ ಬಿಸಿ, ಹೋಗಿ ಕಟ್ ಮಾಡೋಕ್ಕೆ ಇದು ಮಾಡ್ತಿದ್ದಾಳೆ. ಕೇಕೆಲ್ಲ ಕಟ್ ಮಾಡಾದಮೇಲೆ ನಾವು ಕೇಕೆಲ್ಲ ತಿಂದ್ವಿ. ಸೊ ಇಲ್ಲಿ ಜಶ್ವಿ ಮತ್ತು ಸಿಯಾರಾ ಇಲ್ಲಿಬ್ಬರು ಸೈಕಲಲ್ಲಿ ಆಟ ಆಡ್ತಿದ್ದಾರೆ. ಸೈಕಲ್ದು ಸಿಯಾರಾ ಬರ್ಡೇ ಗಿಫ್ಟ್ ಈ ಸಲ. ಸೊ ಇಬ್ಬರು ಇವಳ ಹತ್ರ ಸೈಕಲ್ ಇದೆ ಜಶ್ವಿ ಹತ್ರ, ಬಟ್ ಆದರೂ ಅಲ್ಲಿ ಹೊಸದಲ್ವಾ, ಅದಕ್ಕೆ ನೋಡಿ ನಂಗೆ ಬೇಕು ಅಂತೇಳಿ ಅವಳು ಕೊಡದೆ ಇಬ್ಬರು ಗಲಾಟೆ ಮಾಡ್ಕೊಂಡೇ ಇದ್ದರು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.